ನ್ಯೂರೋಪತಿ ನೋವು ನರಮಂಡಲದ ಹಾನಿ ಅಥವಾ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದ ಉಂಟಾಗುವ ರೋಗ ಲಕ್ಷಣವಾಗಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ನರಗಳಲ್ಲಿನ ತೊಂದರೆಯಾಗಿದೆ. ನೋವು ಮೆದುಳು, ಬೆನ್ನು ಹುರಿ ಅಥವಾ ಬಾಹ್ಯ ನರಗಳಿಂದ ಉಂಟಾಗಬಹುದು. ಇದು ಸ್ವಯಂ ಪ್ರೇರಿತವಾಗಿ ಸಂಭವಿಸಬಹುದು. ಇದು ಶೂಟಿಂಗ್ ರೀತಿಯ ಹಠಾತ್ತನೆ ಬರುವ ನರನೋವು, ಜುಮ್ಮೆನಿಸುವಿಕೆ ಸಂವೇದನೆ ಮತ್ತು ಮರಗಟ್ಟುವಿಕೆಗೆ ಕಾರಣವಾಗುತ್ತದೆ. ಅಥವಾ ಇದು ಶೀತ ಮತ್ತು ಬಾಹ್ಯ ಒತ್ತಡಕ್ಕೆ ಒಡ್ಡಿಕೊಳ್ಳುವುದರಿಂದ ಪ್ರಚೋದಿಸಬಹುದು. ನ್ಯೂರೋಪತಿ ನೋವು ಸಾಮಾನ್ಯವಾಗಿ ನಿದ್ರೆಯ ತೊಂದರೆ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ವಿವಿಧ ರೀತಿಯ ನ್ಯೂರೋಪತಿ ಮತ್ತು ಅದರ ಲಕ್ಷಣಗಳು. ಮಧುಮೇಹಿಗಳಲ್ಲಿ ನರರೋಗ. ಇದು ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಅನುಭವಿಸುವ ಸಾಮಾನ್ಯ ತೊಡಕು. ಈ ವ್ಯಕ್ತಿಗಳು ಸುಡುವ ಸಂವೇದನೆ, ನೋವು, ಜುಮ್ಮೆನಿಸುವಿಕೆ ಸಂವೇದನೆ ಮತ್ತು ಮರಗಟ್ಟುವಿಕೆ ಅನುಭವಿಸುತ್ತಾರೆ. ವಿಶೇಷವಾಗಿ ಅವರ ಕೈ ಮತ್ತು ಕಾಲುಗಳಲ್ಲಿ. ನೋವು ಮತ್ತು ಜುಮ್ಮೆನಿಸುವಿಕೆ ಸಂವೇದನೆಗಳು ವಾತದೋಷದ ಒಳಗೊಳ್ಳುವಿಕೆಯನ್ನು ಸೂಚಿಸುತ್ತದೆ, ಆದರೆ ಸುಡುವ ಸಂವೇದನೆಯು ಪಿತ್ತದೋಷದ ಒಳಗೊಳ್ಳುವಿಕೆಯನ್ನು ಸೂಚಿಸುತ್ತದೆ. ಮಧುಮೇಹ ನರರೋಗವು ಶೀತ, ಶಾಖ ಮತ್ತು ಕಂಪನದಂತಹ ಸಂವೇದನೆಗಳ ಕಡಿಮೆ ಗ್ರಹಿಕೆಗೆ ಕಾರಣವಾಗುತ್ತದೆ. ಸಿಯಾಟಿಕಾ. ಇದು ಸಿಯಾಟಿಕ್ ನರದಿಂದ ಉಂಟಾಗುವ ನರರೋಗ ನೋವು. ಸಿಯಾಟಿಕಾ ನೋವು ಸೌಮ್ಯದಿಂದ ತೀವ್ರವಾಗಿರಬಹುದು ಮತ್ತು ಇದು ಸಿಯಾಟಿಕ್ ನರದ ಉದ್ದಕ್ಕೂ ಪೃಷ್ಠದಿಂದ ತೊಡೆಗಳಿಗೆ ಮತ್ತು ಕೆಳಕ್ಕೆ ಚಲಿಸುತ್ತದೆ. ಕೆಲವೊಮ್ಮೆ ಈ ನರರೋಗ ನೋವು ಪಾದದವರೆಗೂ ವಿಸ್ತರಿಸುತ್ತದೆ. ಆಯುರ್ವೇದದ ಪ್ರಕಾರ ಸಿಯಾಟಿಕವು 1 ಅಥವಾ 2 ಅಂಗಗಳಲ್ಲಿ ಚುಚ್ಚುವ ನೋವು, ಟಿವಿ, ಜುಮ್ಮೆನಿಸುವಿಕೆ ಸಂವೇದನೆಗಳನ್ನು ಉಂಟು ಮಾಡಬಹುದು ಮತ್ತು ಇದು ಮುಖ್ಯವಾಗಿ ಕರುಸ್ನಾಯುಗಳು, ಮೊಣಕಾಲು ಕೀಳು, ಕೆಳಬೆನ್ನು ಮತ್ತು ಮೇಲಿನ ಬೆನ್ನಿನ ಮೇಲೆ ಪರಿಣಾಮ ಬೀರುತ್ತದೆ. ಕೇವಲ ವಾತ ಅಥವಾ ಕಫ ಮತ್ತು ವಾತ ಒಟ್ಟಿಗೆ ವಿಟಿಯೇಷನ್ ಮಾಡುವುದರಿಂದ ಸಿಯಾಟಿಕಾ ಉಂಟಾಗಬಹುದು. ವಾತದ ಜೊತೆಗೆ ಕಫದ ವಿಟಿಯೇಷನ್, ಅರೆನಿದ್ರಾವಸ್ಥೆ, ಭಾರ ಮತ್ತು ರುಚಿಯ ನಷ್ಟದಂತಹ ಹೆಚ್ಚುವರಿ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಅನಂತವಾತ. ಈ ಸ್ಥಿತಿಯು ಟ್ರೈಜೆಮಿನಲ್ ನರಗಳ ಮೇಲೆ ಪರಿಣಾಮ ಬೀರುತ್ತದೆ. ಟ್ರೈಜೆಮಿನಲ್ ನರವು ಮುಖ್ಯದ ಚರ್ಮ ಮತ್ತು ತಲೆಯ ಮುಂಭಾಗದ ಅರ್ಧವನ್ನು ಪೂರೈಸುತ್ತದೆ. ಟ್ರೈಜೆಮಿನಲ್ ನರಶೂಲೆಯು ಕಫದ ಜೊತೆಗೆ ವಾತವನ್ನು ಮಾತ್ರ ಅಥವಾ ಕಫವನ್ನು ಪ್ರಧಾನ ದೋಷವಾಗಿ ಒಳಗೊಂಡಿರುತ್ತದೆ. ಈ ಸ್ಥಿತಿಯಲ್ಲಿ ವಾತದ ವಿಟಿಯೇಷನ್ ಕುತ್ತಿಗೆಯಲ್ಲಿ ತೀವ್ರವಾದ ನೋವನ್ನು ಉಂಟು ಮಾಡುತ್ತದೆ. ಕೆನ್ನೆಗಳಲ್ಲಿ ಸೆಳೆತ, ಲಾಕ್ ದವಡೆ ಮತ್ತು ಕಣ್ಣುಗಳ ಮೇಲೂ ಪರಿಣಾಮ ಬೀರುತ್ತದೆ. ಆಚಾರ್ಯ ಸುಶ್ರುತ ಇದನ್ನ ಎಲ್ಲಾ 3 ದೋಷಗಳ ಕಾರಣದಿಂದ ಉಂಟಾಗುವ ಕಾಯಿಲೆ ಎಂದು ಉಲ್ಲೇಖಿಸಿದ್ದಾರೆ. ಆಯುರ್ವೇದದ ಪ್ರಕಾರ ನರರೋಗ ನೋವಿನ ರೋಗಿಗಳಿಗೆ ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆಗಳು. ಪಾಲಿಸಬೇಕಾದ ನಿಯಮಗಳು: ಆರಾಮದಾಯಕ, ಮೃದುವಾದ ಮತ್ತು ಸ್ಪಂಜಿನ ಹಾಸಿಗೆಗಳನ್ನು ಬಳಸಿ. ಮೃದುವಾದ ಮೆತ್ತಗಳೊಂದಿಗೆ ಆರಾಮದಾಯಕವಾದ ಕುರ್ಚಿಗಳನ್ನು ಆರಿಸಿಕೊಳ್ಳಿ. ಮೇಥಿ, ಇಂಗು, ಬದನೆ, ಡ್ರಮ್ಸ್ಟಿಕ್ಗಳು, ಹುಣಸೆ ಹಣ್ಣು, ತೆಂಗಿನ ನೀರು, ನಿಂಬೆ, ಬೆಳ್ಳುಳ್ಳಿ, ಮಾವು, ದ್ರಾಕ್ಷಿ, ಯೂಷ, ವಿವಿಧ ರೀತಿಯ ಬೇಳೆಕಾಳುಗಳೊಂದಿಗೆ ಕುದಿಸಿದ ನೀರು, ಹಾಲು, ಅಕ್ಕಿ, ಗೋಧಿ, ಕರಿಬೇವು, ತುಪ್ಪ ಮುಂತಾದ ಆಹಾರಗಳನ್ನು ಹೆಚ್ಚಾಗಿ ಬಳಸಿ. ಬೆಣ್ಣೆ, ಸೈಂಧವ ಬೆಣ್ಣೆ, ಉಪ್ಪು ಹಾಕಿದ ಬೆಣ್ಣೆ ಮತ್ತು ದಾಳಿಂಬೆ ನಿಮ್ಮ ನಿಯಮಿತ ಊಟದಲ್ಲಿ ಸೇರಿಸಿಕೊಳ್ಳಿ. ವ್ಯಾಯಾಮ ಮಾಡುವಾಗ ಮತ್ತು ಕುಳಿತುಕೊಳ್ಳುವಾಗ ಸರಿಯಾದ ದೇಹದ ಭಂಗಿಯನ್ನು ಕಾಪಾಡಿಕೊಳ್ಳಿ. ಯೋಗವನ್ನು ಅಭ್ಯಾಸ ಮಾಡಿ ಮತ್ತು ನಿಯಮಿತವಾಗಿ ಬಿಸಿ ನೀರಿನ ಸ್ನಾನ ಮಾಡಿ. ಮಾಡಬಾರದ ವಿಚಾರಗಳು: ಹಸಿವು, ಬಾಯಾರಿಕೆ ಮತ್ತು ಮೂತ್ರ ವಿಸರ್ಜನೆ ಮುಂತಾದ ನೈಸರ್ಗಿಕ ಪ್ರಚೋದನೆಗಳನ್ನು ನಿಗ್ರಹಿಸಬೇಡಿ. ವಾತವನ್ನು ಹೆಚ್ಚಿಸುವ ಆಹಾರಗಳನ್ನು ಸೇವಿಸಬೇಡಿ. ಉದಾಹರಣೆಗೆ ಬಿಸ್ಕತ್ತುಗಳು, ಹಳಸಿದ ಆಹಾರ, ತಂಪು ಆಹಾರ, ಬೇಳೆಕಾಳುಗಳು, ತಂಪು ಪಾನೀಯಗಳು ಮತ್ತು ಬಟಾಣಿಗಳು. ತಂಪಾದ ವಾತಾವರಣಕ್ಕೆ ನಿಮ್ಮನ್ನು ಒಡ್ಡಿಕೊಳ್ಳಬೇಡಿ. ಅತಿಯಾದ ದೈಹಿಕ ಚಟುವಟಿಕೆಗಳನ್ನು ತಪ್ಪಿಸಿ. ದುಃಖ ಮತ್ತು ಕೋಪದಂತಹ ನಕಾರಾತ್ಮಕ ಭಾವನೆಗಳನ್ನು ತಪ್ಪಿಸಿ. ನರರೋಗ ನೋವಿಗೆ ಆಯುರ್ವೇದದ ಚಿಕಿತ್ಸೆ: ಅಶ್ವಗಂಧ. ಸಸ್ಯಶಾಸ್ತ್ರದಲ್ಲಿ ವಿಥೇನಿಯಾ ಸೋಮ್ನಿಫೆರಾ ಎಂದು ಗೊತ್ತುಪಡಿಸಿದ ಅಶ್ವಗಂಧವು ಒಂದು ಪುನರ್ಜೀವನಗೊಳಿಸುವ ಮೂಲಿಕೆಯಾಗಿದ್ದು, ಎಲ್ಲ ರೀತಿಯ ನರರೋಗ ನೋವುಗಳನ್ನು ಒಳಗೊಂಡಂತೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಲು ಪ್ರಬಲವಾದ ಗುಣಗಳನ್ನು ಹೊಂದಿದೆ. ಅಶ್ವಗಂಧವನ್ನು ಸೇವಿಸುವುದರಿಂದ ನರಗಳಿಗೆ ರಕ್ತದ ಹರಿವು ಗಮನಾರ್ಹವಾಗಿ ಸುಧಾರಿಸುತ್ತದೆ, ಒತ್ತಡಕ್ಕೊಳಗಾಗದ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ, ಆಯಾಸವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ರೋಗಿಯಲ್ಲಿ ತ್ರಾಣವನ್ನು ಸುಧಾರಿಸುತ್ತದೆ. ಕೌಚ್ ಪೀಚ್. ನರರೋಗದ ನೋವಿನ ಸ್ಥಿತಿಯಲ್ಲಿ ಡೋಪಮೈನ್ ಉತ್ಪಾದಿಸುವ ನರಕೋಶಗಳ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬರುತ್ತದೆ. ಮೆದುಳಿನಲ್ಲಿ ಡೋಪಮೈನ್ ಮಟ್ಟದಲ್ಲಿನ ಕುಸಿತವು ನಡುಕ, ಚಲನೆಯಲ್ಲಿ ಟಿವಿ ಮತ್ತು ಅಸಮತೋಲನದಂತಹ ನರರೋಗ ನೋವಿನ ಲಕ್ಷಣಗಳಿಗೆ ಕಾರಣವಾಗುತ್ತದೆ.
ಕೌಂಚ್ ಬೀಜ ಉತ್ಕರ್ಷಣ ನಿರೋಧಕ ಮತ್ತು ನ್ಯೂರೋಪ್ರೊಟೆಕ್ಟಿವ್ ಪರಿಣಾಮಗಳನ್ನು ಹೊಂದಿದೆ. ಈ ಬೀಜಗಳು ಎಲ್ ಡೋಪಾವನ್ನ ಹೊಂದಿರುತ್ತದೆ. ಇದು ಡೋಪಮೈನ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಮೆದುಳಿನಲ್ಲಿ ಅದರ ಮಟ್ಟವನ್ನು ಪುನಃಸ್ಥಾಪಿಸುತ್ತದೆ. ಪರಿಣಾಮವಾಗಿ ಇದು ನರರೋಗದ ಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಹಸಿರು ಚಹಾ ಇದು ನರರೋಗಕ್ಕೆ ಸಹಾಯ ಮಾಡುತ್ತದೆ, ಏಕೆಂದರೆ ಅದರ ನ್ಯೂರೋಪ್ರೊಟೆಕ್ಟಿವ್ ಆಸ್ತಿಯಿಂದಾಗಿ. ಗ್ರೀನ್ ಟೀಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರ್ಯಾಡಿಕಲ್ಗಳಿಂದ ಉಂಟಾಗುವ ಜೀವಕೋಶದ ಹಾನಿಯ ವಿರುದ್ಧ ಹೋರಾಡುತ್ತವೆ. ಇದರಿಂದಾಗಿ ಈ ಪ್ರಗತಿಶೀಲ ನರಮಂಡಲದ ಅಸ್ವಸ್ಥತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕರ್ಕ್ಯುಮಿನ್ ರೈಜೋಮ್ ಕರ್ಕ್ಯುಮಾ ಲಾಂಗಾದಿಂದ ಹೊರತೆಗೆಯಲಾದ ಪ್ರಮುಖ ಅಂಶವಾಗಿದೆ. ಇದನ್ನು ಭಾರತೀಯರಾದ ನಾವು ಶತಮಾನಗಳಿಂದ ಪ್ರಮುಖ ಮಸಾಲೆಯಾಗಿ ಸೇವಿಸುತ್ತಿದ್ದೇವೆ. ಇದು ಪ್ರಬಲವಾದ ಉರಿಯೂತದ ನಿವಾರಕ ಚಟುವಟಿಕೆಯನ್ನ ಹೊಂದಿದೆ ಮತ್ತು ಉರಿಯೂತಕ್ಕೆ ಕಾರಣವಾಗುವ ಸೈಟೋಕಿನ್ಗಳ ಉತ್ಪಾದನೆಯನ್ನ ಪ್ರತಿಬಂಧಿಸುತ್ತದೆ ಎಂದು ಹಲವಾರು ಪ್ರಯೋಗಗಳಲ್ಲಿ ನಿರೂಪಿತವಾಗಿದೆ. ಆಲ್ಝೈಮರ್ನ ಕಾಯಿಲೆ, ಪ್ರಮುಖ ಖಿನ್ನತೆ ಮತ್ತು ಮಧುಮೇಹದಂತಹ ಕೇಂದ್ರ ನರಮಂಡಲದ ವಿವಿಧ ನ್ಯೂರೋ ಇನ್ಫ್ಲಮೇಟರಿ ಮತ್ತು ನ್ಯೂರೋಜೆನರೇಟಿವ್ ಪರಿಸ್ಥಿತಿಗಳ ಚಿಕಿತ್ಸೆಗಾಗಿ ಕರ್ಕ್ಯುಮಿನ್ ಅನ್ನು ಬಳಸಲಾಗುತ್ತದೆ. ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳಲ್ಲದೆ ಇನ್ನೂ ಹಲವಾರು ಗಿಡಮೂಲಿಕೆಗಳಿದ್ದು, ಇವೆಲ್ಲವೂ ನರರೋಗ ಸಮಸ್ಯೆಗಳನ್ನು ಗುಣಪಡಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಇವೆಲ್ಲವೂ ನಮ್ಮ ಆಯುರ್ವೇದದ ಅಡ್ವಾನ್ಸ್ ನ್ಯೂರೋಪಥಿಕ್ ಪೇನ್ ರಿಲೀಫ್ ಕ್ಯಾಪ್ಸೂಲ್ಗಳಲ್ಲಿವೆ. ಈ ಕ್ಯಾಪ್ಸೂಲ್ಗಳು ನರರೋಗವನ್ನು ಗುಣಪಡಿಸಲು ಸಿನರ್ಜಿಸ್ಟಿಕ್ ಪರಿಣಾಮವನ್ನು ನೀಡುತ್ತದೆ, ಎಲ್ಲ ರೀತಿಯ ನರರೋಗದ ನೋವನ್ನು ಶಾಶ್ವತವಾಗಿ ನಿವಾರಣೆ ಮಾಡುತ್ತದೆ ಮತ್ತು ಎಲ್ಲ ಗಿಡಮೂಲಿಕೆಗಳು 100% ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿವೆ. ನಿಮ್ಮ ನಿಯಮಿತ ಇತರ ಔಷಧದೊಂದಿಗೆ ನೀವು ಆಯುರ್ವೇದದ ಅಡ್ವಾನ್ಸ್ ನ್ಯೂರೋಪಥಿಕ್ ಪೇನ್ ರಿಲೀಫ್ ಕ್ಯಾಪ್ಸೂಲ್ಗಳನ್ನು ಬಳಸಬಹುದು. ಇದು ತುಂಬಾ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ. ಆರೋಗ್ಯವಂತ ವ್ಯಕ್ತಿಗಳು ಸಹ ಮುನ್ನೆಚ್ಚರಿಕೆಗಾಗಿ ತೆಗೆದುಕೊಳ್ಳಬಹುದು, ಅಷ್ಟು ಸುರಕ್ಷಿತವಾಗಿದೆ. ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ. ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ. ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ. ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ. ಓಂ ನಮೋ ಧನ್ವಂತರಿಯೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.